ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ IDFC ಫಸ್ಟ್ ಬ್ಯಾಂಕ್ನ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಆದರೂ ಸಲ್ಲಿಸ್ಬೋದು ಅಥವಾ ಈ ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿನಾದರೂ ಪಡಿಬೋದು. ಈ ಸ್ಕಾಲರ್ಶಿಪ್ ನ ಹೆಸರು ಬಂದ್ಬಿಟ್ಟು IDFC ಫಸ್ಟ್ ಬ್ಯಾಂಕ್ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ ನ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಇಲ್ಲಿ ಈ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಬಂದ್ರೆ, ಈ ಸ್ಕಾಲರ್ಶಿಪ್ ನ BTech ಓದ್ತಿರ್ತಕ್ಕಂಥವ್ರು, BE ಓದ್ತಿರ್ತಕ್ಕಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ, ಈ IDFC ಬ್ಯಾಂಕ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಯಾರಿಗೆ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ವೀಕ್ ಆಗಿರ್ಬೇಕು ಅಂತವ್ರಿಗೆ 1,00,000 ವರ್ಷಕ್ಕೆ 4 ವರ್ಷ ತನಕ ಇಂಜಿನಿಯರಿಂಗ್ ಓದ್ತಿರ್ತಿರಲ್ಲ ಅಂತವ್ರು 4 ವರ್ಷ ತನಕನು 1,00,000 ಸ್ಕಾಲರ್ಶಿಪ್ ನ BE ಮತ್ತೆ BTech ಓದ್ತಿರೋರು ಅವರಿಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಈ ಸ್ಕಾಲರ್ಶಿಪ್ ನ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಬಂದ್ಬಿಟ್ರೆ, ಇಲ್ಲಿ ಡೆಡ್ ಲೈನ್ ಬಂದ್ಬಿಟ್ಟು ಈ ಸ್ಕಾಲರ್ಶಿಪ್ ಗೆ ಬಂದ್ಬಿಟ್ಟು 30 ಸೆಪ್ಟೆಂಬರ್ 2025 ಒಳಗಡೆ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಎಲಿಜಿಬಿಲಿಟಿ ಬಂದ್ರೆ ಅಪ್ಲಿಕೇಶನ್ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗತ್ತೆ. ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ಎನ್ರೋಲ್ ಆಗಿರ್ಬೇಕು. BTech ಅಥವಾ BE ಪ್ರೋಗ್ರಾಮ್ ಅಲ್ಲಿ, BE ಇಂಜಿನಿಯರಿಂಗ್ ಪ್ರೋಗ್ರಾಮ್ ಫಸ್ಟ್ ಇಯರ್ ನಲ್ಲಿ ಎನ್ರೋಲ್ ಆಗಿರಿದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಇನ್ ಒನ್ ಆಫ್ ದ ಎಲಿಜಿಬಲ್ ಕಾಲೇಜಸ್. ಇಲ್ಲಿ ನೋಡ್ರಿ, ಈ ಕಾಲೇಜಲ್ಲಿ ನಿಮ್ಮ ಅಡ್ಮಿಷನ್ ಆಗಿರ್ಬೇಕು, ಆದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಇಲ್ಲಿ ಕ್ಲಿಕ್ ಏರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ಯಾವ ಕಾಲೇಜ್ ಇದೆ ಅಂತ ನೀವು ಈ ಲಿಸ್ಟ್ ನಲ್ಲಿ ನೋಡಬಹುದು. ಈ ಕಾಲೇಜ್ ನಲ್ಲಿ ನೀವೇನಾದ್ರು ಅಡ್ಮಿಷನ್ ಆಗಿದ್ರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಬಂದ್ರೆ, ಮತ್ತೆ ಪೇಜಿಗೆ ಬ್ಯಾಕ್ ಬಂದ್ರೆ, ಇಲ್ಲಿ ಮತ್ತೆ ಈ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ನಾನು ಹೇಳ್ದಂಗೆ ಈ ಸ್ಕಾಲರ್ಶಿಪ್ ನ ಫೈನಾನ್ಷಿಯಲಿ ವೀಕ್ ಬ್ಯಾಕ್ ಗ್ರೌಂಡ್, ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಇರಬೇಕಾಗತ್ತೆ. ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ, ಯಾವುದೇ ಸ್ಟೂಡೆಂಟ್ ಅಪ್ಲೈ ಮಾಡೋರು ಯಾವುದೇ ತರದ ಬೇರೆ ಸ್ಕಾಲರ್ಶಿಪ್ ಇಂದ ಪ್ರಯೋಜನ ಪಡೆದಿರಬಾರ್ದು. ಮತ್ತೆ ಯಾವುದೇ ಟ್ಯೂಷನ್ ಫೀನ ಅದರ ಬೇರೆ ಸ್ಕಾಲರ್ಶಿಪ್ ಇಂದ ಪಡೆದಿರಬಾರ್ದು. ಸ್ಕಾಲರ್ಶಿಪ್ ಇಂದ ಅಂತವ್ರು ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ಸ್ಕಾಲರ್ಶಿಪ್ ನ ಯಾರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, IDFC ಫಸ್ಟ್ ಬ್ಯಾಂಕ್ ಎಂಪ್ಲಾಯೀಸ್ ನ ಮಕ್ಕಳಿದ್ರೆ ಅವ್ರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಬಡ್ಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ನ ಎಂಪ್ಲಾಯೀಸ್ ಆಗಿದ್ರೆ ಅವ್ರ ಮಕ್ಕಳು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ರಿ, ಡಿಪ್ಲೊಮಾ ಕೋರ್ಸ್, ಪಾರ್ಟ್ ಟೈಮ್ ಪ್ರೋಗ್ರಾಮ್, ಡಿಸ್ಟೆನ್ಸ್ ಲರ್ನಿಂಗ್, ಡ್ಯುಯಲ್ ಡಿಗ್ರಿ ಕೋರ್ಸ್ ಇನ್ ಇಂಜಿನಿಯರಿಂಗ್ ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಿದೆ. ಇಲ್ಲಿ ನೀವು ಡಿಪ್ಲೊಮಾ ಮಾಡ್ತಿದ್ರೆ ಅಥವಾ ಪಾರ್ಟ್ ಟೈಮ್ ಓದ್ತಿದ್ರೆ ಕಾಲೇಜಲ್ಲಿ, ಡಿಸ್ಟೆನ್ಸ್ ಲರ್ನಿಂಗ್ ಮಾಡ್ತಿದ್ರೆ, ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತಿದ್ರೆ, ಬೇರೆ ಡ್ಯುಯಲ್ ಡಿಗ್ರಿ ಮಾಡ್ತಿದ್ರೆ ಇಂಜಿನಿಯರಿಂಗ್ ಅಲ್ಲಿ, ಅಂತವ್ರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಯಾರು ಈ ಸ್ಕಾಲರ್ಶಿಪ್ ನ ಸೆಲೆಕ್ಟ್ ಆಗ್ತಾ ಹೋಗ್ತಾರಲ್ಲ ಅವರಿಗೆ 1,00,000 ಸ್ಕಾಲರ್ಶಿಪ್ 4 ವರ್ಷ ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನಂತಂದ್ರೆ, ನಾನು ಏನ್ ಹೇಳ್ದಂಗೆ ಅದೇ 1,00,000 ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕಂಟಿನ್ಯೂಟಿ ಏನಂತಂದ್ರೆ, ರಿನಿವಲ್ ಮಾಡ್ತಾ ಹೋಗ್ಬೇಕತ್ತೆ ವರ್ಷ ನೀವು. ಇಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಬೇಕಂತಂದ್ರೆ, ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಅಡ್ಮಿಷನ್ ಪ್ರೂಫ್ ಇರ್ಬೇಕಾಗತ್ತೆ, ಅದರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಇರ್ಬೇಕಾಗತ್ತೆ, ಅಡ್ಮಿಷನ್ ಇಯರ್ ಬೇಕಾಗತ್ತೆ, ಬ್ಯಾಚ್ ಯಾವ್ದು ಅಂತಂದು, ಕಾಪಿ ಫೀ ರಿಸಿಪ್ಟ್ ನ ಕಾಪಿ ಬೇಕಾಗತ್ತೆ, ಡಿಸೇಬಿಲಿಟಿ ಇದ್ರೆ ಅದು ಒಂದು ಬೇಕಾಗತ್ತೆ, ಇನ್ಕಮ್ ಪ್ರೂಫ್ ಬೇಕಾಗತ್ತೆ, ಇನ್ಕಮ್ ಸರ್ಟಿಫಿಕೇಟ್ ತಹಶೀಲ್ದಾರದಿಂದ ಸಿಕ್ಕಿರ್ತಕ್ಕಂತ ಇನ್ಕಮ್ ಪ್ರೂಫ್ ಬೇಕಾಗತ್ತೆ. ನೀವು ಯಾವ ರೀತಿ ಅಪ್ಲೈ ಮಾಡಬಹುದು ಅಂತಂದ್ರೆ, ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಗೆ ರೀಚ್ ಆಗೋ ಮುಖಾಂತರ ನೀವು ಈ ಸ್ಕಾಲರ್ಶಿಪ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.